ನಮಸ್ಕಾರ ಪ್ರಿಯ ವೀಕ್ಷಕರೇ, ಸಂಗ್ರಾಮ ಟಿವಿಗೆ ಸ್ವಾಗತ. ನಾನು ನಿಮ್ಮ ರಮೇಶ್ ಶೆಕ್ಕೂರ್. ಬೆಂಗಳೂರು ದಕ್ಷಿಣ ಜಿಲ್ಲೆ ಚನ್ನಪಟ್ಟಣ ನಗರದ ಜಿಲ್ಲಾ ಸಶಸ್ತ್ರ ಮೀಸಲು ಪಡೆ ಮೈದಾನದ ಕಾಂಪೌಂಡ್ ಬಾಗಿದೆ. ಯಾವ ಸಂದರ್ಭದಲ್ಲಿ ಯಾವ ಅನಾಹುತವನ್ನು ಸೃಷ್ಟಿ ಮಾಡ್ತದೆ ಅಂತ ಹೇಳೋಕೆ ಸಾಧ್ಯವಿಲ್ಲ. ಈಗಾಗಲೇ ತಡೆಗೋಡೆ ಬಾಗಿರುವುದರಿಂದ ಅದಕ್ಕೆ ಮರಗಳನ್ನು ಕೊಟ್ಟು ಅದಕ್ಕೆ ಭದ್ರತೆ ನೀಡಿದ್ದಾರೆ. ಯಾವುದೇ ಸಂದರ್ಭದಲ್ಲಿ ಮಳೆ ಗಾಳಿ ಬಂದ ಸಂದರ್ಭದಲ್ಲಿ ಏನಾದರೂ ಆಕಸ್ಮಿಕವಾಗಿ ಏನಾದರೂ ಈ ಕಡೆ ಬಾಗಿದ್ರೆ ಅಲ್ಲಿರ್ತಕ್ಕಂಥ ಫುಟ್ಪಾತ್ ಅಂಗಡಿಗಳೇ ಆಗ್ಬೋದು, ರಸ್ತೆ ಪ್ರಯಾಣಿಕೆ ಆಗ್ಬೋದು, ಫುಟ್ಪಾತ್ ವ್ಯಾಪಾರಿಗಳಿಗೆ ಆಗ್ಬೋದು, ಸಾಕಷ್ಟು ತೊಂದರೆ ಆಗುವ ಸಾಧ್ಯತೆಗಳಿವೆ. ಈ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ತುರ್ತಾಗಿ ಇದರ ಒಂದು ಚಟುವಟಿಕೆಯನ್ನು ಪ್ರಾರಂಭ ಮಾಡಬೇಕಾಗಿದೆ. ಆ ಒಂದು ಬಾಗಿದ ಗೋಡೆಗಳನ್ನು ತೆರವು ಮಾಡಬೇಕಾಗಿದೆ. ತೆರವು ಮಾಡಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡ್ಬೇಕಾಗಿದೆ. ಏಕೆ ಅಂತಂದ್ರೆ ಈಗಾಗಲೇ ಸಾಕಷ್ಟು ಮರಗಳನ್ನ ಜೋಡಣೆ ಮಾಡಿದ್ದಾರೆ. ಜೋಡಣೆ ಮಾಡಿರೋದು ಏಕೆ ಅಂತಂದ್ರೆ ಇತ್ತ ಕಡೆ ಬಾಗಿರುವ ಒಂದು ಗೋಡೆಯ ಭದ್ರತೆಗಾಗಿ ಜೋಡಣೆ ಮಾಡಿದ್ದಾರೆ. ಒಂದು ವೇಳೆ ಸಾಕಷ್ಟು ಟನ್ ಬಾರತಕ್ಕಂಥ ಗೋಡೆ ಏನಾದ್ರೂ ಬಾಗಿದ್ರೆ ಆ ಮರಗಳೆಲ್ಲ ತುಂಡು ತುಂಡಾಗಿ ಕೆಳಗೆ ಬೀಳುವ ಸಾಧ್ಯತೆಗಳಿವೆ. ಸಾಕಷ್ಟು ಹಾನಿಯಾಗುವ ಸಾಧ್ಯತೆಗಳಿವೆ. ದಯವಿಟ್ಟು ಕೂಡ ಪೊಲೀಸ್ ಇಲಾಖೆ ಎಚ್ಚೆತ್ಕೋಬೇಕಿದೆ. ಏಕೆಂತಂದ್ರೆ ಸಾಕಷ್ಟು ಭದ್ರತೆಯನ್ನ, ಸಾರ್ವಜನಿಕರ ಆಸ್ತಿ ಪ್ರಾಣವನ್ನು ಕಾಪಾಡ್ತಕ್ಕಂಥ ನಿಟ್ಟಿನಲ್ಲಿ ಕೆಲಸ ಮಾಡ್ತಕ್ಕಂಥ ಪೊಲೀಸ್ ಇಲಾಖೆ ಇದನ್ನ ನೋಡಿ ಯಾಕೆ ಸುಮ್ಮನಿದ್ದಾರೆ ಅಂತಕ್ಕಂಥದ್ದು ಸಾರ್ವಜನಿಕ ಪ್ರಶ್ನೆಯಾಗಿದೆ. ಪ್ರಿಯ ವೀಕ್ಷಕರೇ, ಸಾಧ್ಯವಾದಷ್ಟು ಬೇಗ ಈ ಒಂದು ಗೋಡೆಗೆ ಕಾಯಕಲ್ಪ ನೀಡಬೇಕು ಅಂತ ಸಂಗ್ರಾಮ ಟಿವಿ ಮುಖಾಂತರ ಮನವಿ ಮಾಡ್ತಾ ಇದ್ದೇನೆ.